in which liquid, glycerin or kerosene, the loss in the weight of a solid object when fully immersed in it will be more ಅಂತ ಹೇಳಿ ನಿಮ್ಮ ಪ್ರಶ್ನೆ. ಸರಿನಾ ಹುಡುಗರ? ಸೊ ಮೊದಲು ನೀವು ಫ್ರೀ ಬಾಡಿ ಡಯಾಗ್ರಾಮ್ ಥ್ರೂ ಅನಲೈಸ್ ಮಾಡೋದು ಒಳ್ಳೆಯದು. ಉತ್ತರ ಹೇಳ್ಬೋದು ಡೈರೆಕ್ಟಾಗೆ, ಬಟ್ ಅನಲೈಸ್ ಮಾಡೋಣ ಮೊದಲೇದಾಗಿ. ಒಂದು ಆಬ್ಜೆಕ್ಟ್ ಮೇಲೆ ಫ್ಲೂಯಿಡಲ್ಲಿ ಮುಳುಗಿಸಿದಾಗ ಮಿನಿಮಮ್ 2 ಫೋರ್ಸ್ ಅಪ್ಲೈ ಆಗುತ್ತೆ. ಏನೇನೋ ಒಂದು ಅಪ್ವರ್ಡ್ ಫೋರ್ಸು ಮತ್ತಿನ್ನೊಂದು mg. ನಿಮ್ಮ ನೆಟ್ ಫೋರ್ಸ್ ಏನಂತ ಹೇಳ್ಬೋದು? ದ ನೆಟ್ ಫೋರ್ಸ್ ವುಡ್ ಬಿ mg ಮೈನಸ್ fp ಅಂತ ಹೇಳ್ಬೋದು. ಸರಿನಾ? ಇವಾಗ ಇದು ಫಿಕ್ಸ್ಡು, ಇದನ್ನು ನೀವು ಹೆಚ್ಚು ಕಮ್ಮಿ ಮಾಡೋದಕ್ಕಲ್ಲ. ಇದು ವೇರಿ ಆಗುತ್ತೆ, ಸರಿ ತಾನೆ? ಇದು ಹೆಚ್ಚು ಕಮ್ಮಿ ಆಗಕ್ಕೆ ಸಾಧ್ಯ ಇದೆ. ಹೇಗೆ ವೇರಿ ಆಗುತ್ತೆ ಏನಕ್ಕಂತ ಹೇಳಿದ್ರೆ, ಇಟ್ ಡಿಪೆಂಡ್ಸ್ ಆನ್ ಡೆನ್ಸಿಟಿ ಆಫ್ ಫ್ಲೂಯಿಡ್ ಅಲ್ವಾ? ಯಾವ ಫ್ಲೂಯಿಡ್ ಒಳಗಡೆ ಇರ್ತೀರೋ ಅದ್ರ ಮೇಲೆ ಬೀಳುತ್ತೆ, ಸರಿ ತಾನೆ? ಒಪ್ಕೊತೀರಾ? ಸೊ ಯು ಹ್ಯಾವ್ ದ ಡೆನ್ಸಿಟಿ ಆಫ್ ಗ್ಲಿಸರಿನ್ ಟು ಬಿ ಮೋರ್ ದೆನ್ ಡೆನ್ಸಿಟಿ ಆಫ್ ಕೆರೋಸಿನ್, ಇಲ್ಲೇ ಕೊಟ್ಟಿದ್ದಾರೆ. ಹಾಗಾಗಿ ಏನು ಹೇಳ್ಬೋದು? ಎಫ್ ಬಿ buoyantic force because of glycerin will be more than buoyantic force because of kerosene. ಒಪ್ಕೊತೀರಾ? ಇಲ್ಲಿವರೆಗೂ ಸರಿನಾ? ಮುಂದೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ವ್ಯಾಲ್ಯೂ ಹಾಕ್ಕೊಂಡು ನೋಡಿ. ಅಕಸ್ಮಾತ್ ಇದು 100 ನ್ಯೂಟನ್ ಇತ್ತು ಅಂತ ತಿಳ್ಕೊಳ್ಳಿ. ಇದು 10 ನ್ಯೂಟನ್ನು ಮತ್ತು ಇದು 8 ನ್ಯೂಟನ್ ಇದೆ ಅಂತ ತಿಳ್ಕೊಳ್ಳೋಣ. ವ್ಯತ್ಯಾಸ ಎಷ್ಟು ಬರುತ್ತೆ? ನೆಟ್ ಫೋರ್ಸ್ ಎಷ್ಟು ಬರುತ್ತೆ ಇಲ್ಲಿ? ನೆಟ್ ಫೋರ್ಸ್ ಇಲ್ಲಿ ಎಫ್ ನೆಟ್ ಆಫ್ ದ ಆಬ್ಜೆಕ್ಟ್ ಇನ್ ಗ್ಲಿಸರಿನ್ ಎಫ್ ನೆಟ್ ಆಫ್ ದ ಆಬ್ಜೆಕ್ಟ್ ಇನ್ ಕೆರೋಸಿನ್ ಎಷ್ಟು ಬರುತ್ತೆ ಇಲ್ಲಿ? ಯೋಚನೆ ಮಾಡಿ. 100 - 10 100 - 8. ಇಲ್ಲಿ ನೋಡ್ಬೋದು, ತಪ್ಪಿದೆ, ಇದು ಉಲ್ಟಾ ಇರಬೇಕು. ಇಸ್ ಇಟ್ ನಾಟ್? ಇಲ್ಲಿ 92 ಬರುತ್ತೆ, 90 ಬರುತ್ತೆ, ಹಾಗಾಗಿ ಇದು ಉಲ್ಟಾ ಆಗುತ್ತೆ. ಅಂತ ಹೇಳಿದ್ರೆ ಏನು? ಇಲ್ಲಿನ ತೂಕ, ವಸ್ತು ತೂಕ ಕಮ್ಮಿ ಇರುತ್ತೆ, ಇಲ್ಲಿನ ವಸ್ತು ತೂಕ ಹೆಚ್ಚಿರುತ್ತೆ. ಅಂತ ಹೇಳಿದ್ರೆ ಇಂಡೈರೆಕ್ಟಾಗಿ ಲಾಸ್ ಆಫ್ ವೇಟ್ ಆಫ್ ದ ಆಬ್ಜೆಕ್ಟ್ ಇನ್ ಗ್ಲಿಸರಿನ್ ವಿಲ್ ಬಿ ಮೋರ್ ದೆನ್ ಲಾಸ್ ಆಫ್ ವೇಟ್ ಆಫ್ ದ ಆಬ್ಜೆಕ್ಟ್ ಇನ್ ಕೆರೋಸಿನ್ ಅಂತ ಹೇಳಿ. ಸರಿನಾ ತಪ್ಪ? ಸರಿ ತಾನೆ? ಅದೇ ನಿಮ್ಮ ಉತ್ತರ, ಸರಿನಾ? ಎಕ್ಸಾಮಲ್ಲಿ ನೀವು ಈ ರೀತಿಯಲ್ಲಿ ಬರೆದ್ರೆ ತಪ್ಪೇನಿಲ್ಲ ಹೇಳಬೇಕು ಅಂತ ಹೇಳಿದ್ರೆ. ಈ ವ್ಯಾಲ್ಯೂಸ್ ಎಲ್ಲ ಬರೆಯೋಕ್ಕೆ ಹೋಗಬೇಡಿ, ಈ ನಂಬರೆಲ್ಲ ಬರೆಯೋಕ್ಕೆ ಹೋಗಬೇಡಿ. ಇಲ್ಲ ಅಂತ ಹೇಳಿದ್ರೆ ಈ ಉತ್ತರ ಸರಿಯೇ, ಕೊನೆಯದಾಗ ಒಂದು ಸ್ಟೇಟ್ಮೆಂಟ್ ಬರೆದು ಬಿಡ್ಬೋದು. ಆದರೆ ನೀವು ಎಕ್ಸಾಮಲ್ಲಿ ಟೆನ್ಸ್ ಮೂಮೆಂಟಲ್ಲಿ ಇವೆಲ್ಲ ಮಾಡೋದಕ್ಕಾಗಲ್ಲ. ಸೊ ನೀವು ಈ ಉತ್ತರ ಬರ್ಕೊಳ್ಳಿ, ಸರಿನಾ? ಆ ಉತ್ತರನೂ ನನಗೆ ಗೊತ್ತಿರಲಿ, ಅದು ಸರಿಯೇ. ಟೆಕ್ನಿಕಲಿ ದಟ್ ಈಸ್ ಮೋರ್ ಅಪ್ರೋಪ್ರಿಯೇಟ್. ಬಟ್ ಏನಂತ ಹೇಳಿದ್ರೆ ನೀವು ಎಕ್ಸಾಮಲ್ಲಿ ಈ ಥರ ಬರೀತೀರಾ ಎಂಡ್ ಆಫ್ ಇಟ್, ನನಗೆ ಗೊತ್ತಿದೆ ಅದು. ಸೊ ಬಟ್ ಎರಡೂ ಬರ್ಕೊಳ್ಳಿ ಎಕ್ಸಾಮಲ್ಲಿ. ಇಲ್ಲೊಂದು ಸತಿ ಓದ್ಬಿಡ್ತೀನಿ. ದ ಲಾಸ್ ಇನ್ ವೇಟ್ ವಿಲ್ ಬಿ ಮೋರ್ ಇನ್ ಲಿಕ್ವಿಡ್ ಗ್ಲಿಸರಿನ್ as the volume of the liquid displaced is same in both the cases. The buoyant force depends on the density. ಈ ಥರ ಕೀವರ್ಡ್ ಮಾರ್ಕ್ ಮಾಡಿರಿ. as the density of glycerin is more than density of kerosene, so on and so forth. ಆಯಿತಾ? ಆನ್ಸರ್ ನೀವು ಕನ್ಕ್ಲೂಡ್ ಮಾಡ್ಕೊಳ್ಳಿ. ಇವಾಗ ಪಾಸ್ ಮಾಡ್ಕೊಂಡು ಎಲ್ಲ ಬರ್ಕೊಬೇಕು. ಮತ್ತು ಇದನ್ನು ಕೂಡ ಬರ್ಕೊಳ್ಳಿ.